ಇದೆ, ಯಾವುದು ಆರ್ಡರ್ ಆಗಿಲ್ಲ. ಈಗಲೂ ಕೂಡ ಚಾಲೆಂಜ್ ನೀವು ಮಾಡಕ್ ಹೋಗ್ಬೇಡಿ ಸರ್. ಸರ್ ಚಾಲೆಂಜ್ ಮಾಡಬೇಡಿ, ದಯವಿಟ್ಟು ಚಾಲೆಂಜ್ ಮಾಡೋದಲ್ಲ ಇದು ಸರ್. ಬಿಟ್ಟಿದ್ದಾರೆ ಚಾಲೆಂಜ್ ಮಾಡ್ತೀವಿ. ಚಾಲೆಂಜ್ ಬಗ್ಗೆ ನೀವು ಮಾತಾಡೋದು ಹೋಗ್ಬೇಡಿ. ಗೆಲತರ ಆಗ್ತಿತ್ತು ಅಥವಾ ಮಾತು ತಗೊಂಡು ಹೇಳ್ರಿ, ಏನ್ ತೊಂದರೆ ಆಗಿದೆ ನಿಮ್ಗೆ ಹೇಳ್ರಿ. ಒಂದು ಲೆವೆಲ್ಸ್ ಇಲ್ಲ, ಒಳ್ಳೆ ಕ್ವಾಲಿಟಿ ಇವ್ರು ಮಾಡೋದು, ಇವ್ರು ಸಬ್ ಕಾಂಟ್ರಾಕ್ಟ್ ಮಾಡೋದು, ಸಬ್ ಕಾಂಟ್ರಾಕ್ಟ್ ಕೊಟ್ಟು ಬೇರೆ ಮಾಡಿರೋದು. ಸಬ್ ಕಾಂಟ್ರಾಕ್ಟ್ ಕೊಡೋದು ಈ ಕೆಲಸದಲ್ಲ ಮಾಡ್ಬಿಟ್ಟು ಇವಾಗ ಕೌನ್ಸಿಲರ್ಸ್ ಎಲ್ಲ ಬಂದ್ಬಿಟ್ಟು ಇವಾಗ ಮುರ್ಲಿಗೆ ಹೋಗ್ಬಿಟ್ಟು ನಾನು ಅವ್ರೇನೋ ಬಂದ್ಬಿಟ್ಟು ಪರ್ಸೆಂಟೇಜ್ ಅವರೆಲ್ಲ ಏನು ಅಂತ ಮನುಷ್ಯ ಅಲ್ಲ. ಅವರು ಸುಳ್ಳು ಹೇಳೋದಕ್ಕೆ ಅವ್ರಿಗೆ ನೆಸಿಟಿ ಇಲ್ಲ. ಅಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಅಂತ ಹೇಳ್ತಾರೆ. ನೀವು ಕ್ವಾಲಿಟಿ ಬಂದ್ಬಿಟ್ಟು ನೀವು ಎಲ್ಲ ಜಾಗ 1 ಕಿಲೋಮೀಟರ್ಲಿ 1.99 ನೀವು ಕರೆಕ್ಟಾಗಿ ಮಾಡಿರ್ಬೋದು. ಎಲ್ಲೋ 0.1 ಎಲ್ಲಿ ಅದು ಹೆಚ್ಚು ಕಮ್ಮಿ ಆಗಿರುತ್ತೋ ಅಂಥದ್ರಲ್ಲಿ ಅವ್ರು ಕಾಣಿಸುತ್ತಾ ಹೇಳ್ತಾರೆ. ಆಯ್ತು, ಈಗ ಮಾಡುವಂಥ ಬಿಲ್ಡಿಂಗ್ ಸರ್ ಅವ್ರು ಕೆಲಸ ಮಾಡ್ತಾರೆ. ನಗರಸಭೆ ಬಿಲ್ಡಿಂಗ್ ವಿಚಾರದಲ್ಲಿ ಅವ್ರು ಕೆಲಸ ಮಾಡೋಣ. ಕಮಿಷನರ್ ಅವರೇ, ಒಂದು 4 ಜನನ ನಾವೊಂದು ಕಮಿಟಿ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ನಗರಸಭೆ ಒಂದು ನಗರಸಭೆ ಬಿಲ್ಡಿಂಗ್ ಅನ್ನ ವೀಕ್ಷಣೆಗಾಗಿ ಅಂತ ಒಂದು 4 ಜನ ಕಮಿಟಿ ಮಾಡ್ತೀವಿ. ಆ 4 ಜನ ಏನ್ ಮಾಡಿದ್ವಿ ಅಂದ್ರೆ PWD AWN ಹಾಕ್ತೀವಿ, 2 ಕೌನ್ಸಿಲರ್ಸ್ ಹಾಕ್ತೀವಿ, ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಿದ್ದ AWN ಒಬ್ಬರನ್ನ ಅದ್ರ ಜೊತೆ ಇರ್ತಾರೆ. 4 ಜನ ನಾವು ಕರೆದ್ರೆ ನಾವು ಬರ್ತೀವಿ. ಈ 4 ಜನ ಒಂದು ಕಮಿಟಿ ಮಾಡ್ತೀವಿ. ಅಬ್ಸರ್ವೇಷನ್ ಟೀಮು, ಅಡ್ವೈಸಿಂಗ್ ಟೀಮ್ ಅಂತ ಮಾಡ್ತೀವಿ. ಅವ್ರನ್ನ 4 ಜನ ನಾಟಿ ಮಾಡ್ತೀವಿ. ಅಲ್ಲಿ ಏನು ನೋಡಿ ಅವ್ರಿಗೆ ಹೆಚ್ಚು ಕಮ್ಮಿ ಇದ್ರೆ ಅದರಲ್ಲಿ ಮುಂದೆ ಬರ್ತೀವಿ. ಆ 4ರಲ್ಲಿ ನೀವೊಬ್ಬರಿಗೆ, ಆ 4ರಲ್ಲಿ ನೀವೊಬ್ಬರಿಗೆ, ಇನ್ನೊಬ್ಬರು ಸೆಲೆಕ್ಟ್ ಮಾಡ್ತೀವಿ. ಹೆಣ್ಮಕ್ಳು ನೀವೊಬ್ಬರಿಗೆ, ಆಮೇಲೆ AWN ಮಾಡೋಣ, ನಗರಸಭೆ ಒಂದು ಮಾಡೋಣ. ನಾವು ಇವರು PWD AWN ಮಾಡೋಣ, ನಾವು ಇರ್ತೀವಿ ಜೊತೆನಲ್ಲಿ. ನಾವೆಲ್ಲ ಸರಿ ಅದ್ರ ವೀಕ್ಷಣೆ ಮಾಡಿ ಮಾಡೋಣ. ಎವ್ರಿ ವೀಕ್ ಇಲ್ಲ, ಎವ್ರಿ 10 ಡೇಸ್, ಎವ್ರಿ 15 ಡೇಸ್ ಒಂದು ದಿವಸ ಒಂದು ಮೀಟಿಂಗ್ ಮಾಡ್ಕೊಂಡು ಆ ಜಾಗಕ್ಕೆ ಹೋಗಿ ಏನು ಮಾಡಿದ್ದಾರೆ ಏನು ಅಂತ ನಾವು ಅಬ್ಸರ್ವೇಷನ್ ಮಾಡಿ ನಾವು ನೋಡಿ. ನಗರಸಭಾ ಬಿಲ್ಡಿಂಗು ನಮ್ಮ ಆಸ್ತಿ, ಈ ಕೋಲಾರ ಜಿಲ್ಲೆಯ ಜನ ಆಸ್ತಿ, ಈ ಕೋಲಾರ ತಾಲೂಕು ಜನ ಆಸ್ತಿ. ಅದನ್ನ ಭದ್ರವಾಗಿ ಕ್ಲೀನ್ ಆಗಿ ಶುಚಿತ್ವವಾಗಿ ಅದನ್ನ ಕಟ್ಕೊಟ್ಟು ಅದನ್ನ ಮಾಡ್ಕೊಳ್ಳುವಂಥದ್ದು ಜವಾಬ್ದಾರಿ ನಮ್ಮಲ್ಲಿ ಇರ್ತದೆ. ನಾವೇ ಖುದ್ದಾಗಿದ್ದು ನಾವು ಕೆಲಸ ಮಾಡೋದು. ಇಲ್ಲ ನಮ್ಗೇನು 5 ಕೋಟಿ ರೂಪಾಯಿ 6 ಕೋಟಿ ರೂಪಾಯಿ ಎಕ್ಸ್ಟ್ರಾ ಮಾಡಿಸಿ ಯಾಕೆ ಬಿಲ್ಡಿಂಗ್ ಮಾಡಿಸ್ಕೋಬೇಕು? ಬೆಳಗ್ಗೆ 8 ಗಂಟೆಗೆ ಮಿನಿಸ್ಟರ್ ಮನೆಗೆ ಹೋಗಿ ಕುತ್ಕೊಳ್ಳೋದಕ್ಕೆ ನಮ್ಗೇನು ಬೇಕಾಗಿತ್ತು? ನಮ್ಮೂರ್ದು ಬೇಕು ಅಂತಲ್ಲ, ನಾವು ನಮ್ಮ ಕೆಲಸ ಅಲ್ವಾ? 8 ಗಂಟೆಗೆ ನಾವೇನಕ್ಕೆ ಹೋಗ್ಬೇಕು? ಇವ್ರು 5 ಗಂಟೆಗೆ ಬಿಟ್ಟು ನೀವು ಬಂದಿದ್ದೇವೆ, ಏನಕ್ಕೆ ಹೋಗ್ಬೇಕು? ನಾವು 5 ಗಂಟೆಗೆ ಇವ್ರು ಇಲ್ಲಿಂದ ಬಿಟ್ಟು ಅಲ್ಲಿಗೆ ಬರಬೇಕು, ನಾನು 8 ಗಂಟೆಗೆ ಹೋಗ್ಬೇಕು. ನಮಗೋಸ್ಕರ, ನಿಮ್ಗೋಸ್ಕರ ಅಲ್ಲ, ಇನ್ನೊಬ್ರಿಗೋಸ್ಕರ, ನಾವೆಲ್ಲರಿಗೋಸ್ಕರ. ಖಂಡಿತ ಇದನ್ನ ನೀವು ಹೇಳಿದ್ರೆ ನಾವು ಅಬ್ಸರ್ವೇಷನ್ ಮಾಡಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ. ಮತ್ತೆ ನಗರೋತ್ಥಾನ 4 ನಾವು ಹೇಳಿದ್ರೆ ನಗರೋತ್ಥಾನ 4ರಲ್ಲಿ ವಾಟರ್ ಸಪ್ಲೈ ಏನು ನಮಗೆ ದುಡ್ಡು ಬಂದಿತ್ತಲ್ಲ, ನಗರೋತ್ಥಾನ 4 ಅದ್ರ ವಾಟರ್ ಸಪ್ಲೈ ವರ್ಕ್ಸ್ ಇಲ್ಲಿವರೆಗೂ ಟೆಂಡರ್ ಆಗಿಲ್ಲ. ಇವ್ರು ಏನು ಹೇಳ್ತಾರೆ, ನಮ್ಮ PD ಆಫೀಸರ್ ಡಬಲ್ ಏನು ಹೇಳ್ತಾರೆ, ಅದನ್ನ ಒಳಚರಂಡಿ ಮಂಡಳಿಯವ್ರಿಗೆ ಹೇಳಿದ್ರೆ ಅವ್ರು ಆಕ್ಷನ್ ಪ್ಲಾನ್ ಮಾಡ್ತಾರೆ. 1,75,00,000 ನಗರೋತ್ಥಾನ 4 ದುಡ್ಡು ಬಂದು ಸುಮಾರು 2 ವರ್ಷ ಆಗ್ತಾ ಇದೆ. 1,75,00,000ಕ್ಕೆ ಎಲ್ಲಾರ ವಾರ್ಡಲ್ಲೂ ಇದೆ ವಾಟರ್ ವರ್ಕ್ಸ್. ಅದು ಅವರು ಕರ್ನಾಟಕ ಒಳಚರಂಡಿ ಮತ್ತು ನೀರು ಸರಬರಾಜು ಇಲಾಖೆ ಅವರು ಆಕ್ಚುಲಿ ಇದು ಎಸ್ಟಿಮೇಟ್ ಮಾಡಿ ಟೆಕ್ನಿಕಲ್ ಸ್ಯಾಂಕ್ಷನ್ ಅವ್ರು ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಅವ್ರು ಇಲ್ಲಿವರೆಗೂ ಏನು ಮಾಡ್ತಾ ಇಲ್ಲ.